ಅಲ್ಲ ಎಲ್ಲಿ ನಿಲ್ತೀನಂತ ಇಲ್ಲಿ ಹೇಳೀನಿ. ಅಲ್ಲಲ್ಲ ನಾನು ನಿಲ್ತೀನಂತ ಎಲ್ಲಿ ಹೇಳೀನಿ. ಮುಖ್ಯಮಂತ್ರಿಗಳು ಬಂದಾಗ ಏನು ಹೇಳಿದೆ ಗುರ್ತದಿಲ್ಲ ನೀವು. ಐ ಆಮ್ ನಾಟ್ ಆಸ್ಪರೆಂಟ್ ಅಂತ ಹೇಳ್ಬಿಟ್ಟಿನಿ ನಾನು. ಅಲ್ರಿ ಅವ್ರು ಸಿಟಿಂಗ್ MP ಅವ್ರು ನಿಲ್ಲೇಬೇಕಲ್ಲ. ನಿಲ್ಲೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದ ವಿಚಾರ. ಪಕ್ಷ ಬಿಡುವಾಗ ಇದೇ ಮಾತು ಹೇಳಿದ್ರಿ ನೀವು, ನಾವು ಬಿಜೆಪಿ ಬಿಟ್ಟು ನಾವು ಬೇರೆ ಕಡೆ ಹೋಗಲ್ಲ, ಇಲ್ಲೇ ನೋಡ್ತೀನಿ. ನಾ ಬೇರೆ ಕಡೆ ಹೋಗಿಲ್ಲ ಅಂತ ಎಲ್ಲಿ ಹೇಳಿರತ್ತೆ ತೆಗೆದು ನೋಡ್ರಿ ರೆಕಾರ್ಡ್ಸ್. ನಾ ಕಾಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ಮೊದಲಿಂದ. ನಾನು ಓನ್ಲಿ ಕಾಮನ್ ಸ್ಟೇಟ್ಮೆಂಟ್, ಈ ಇಲೆಕ್ಷನ್ದಲ್ಲಿ ಕಾಂಟೆಸ್ಟ್ ಮಾಡೋನೆ. ಕುತೂಹಲ ನಿಟ್ಟು ಲಾಸ್ಟಿಗೆ ನೀವು ನಾವು ನೋಡಿ ನಾವು ಒಂದು ಹೇಳಿದ್ದೀನಿ. ನೋಡಿ ನಾವು ಒಂದೇ ಹೇಳಿದ್ದು ಅವತ್ತಿನ ನೀವೆಲ್ಲ ರೆಕಾರ್ಡ್ಸ್ ತೆಗೆದು ದಾಖಲೆ ತೆಗೆದು ನೋಡ್ರಿ. ನಾ ಈ ಚುನಾವಣೆಯಲ್ಲಿ ಕಾಂಟೆಸ್ಟ್ ಮಾಡ್ತೀನಿ. ಎಟ್ ಎನಿ ಕಾಸ್ಟ್ ನಾ ಕಾಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೇನೆ. ಅಲ್ಲ ಎಲ್ಲ ನೀವು ಹೈಕಮಾಂಡ್ ಆಗಿಬಿಟ್ರಲ್ಲ. ಹೈಕಮಾಂಡ್ ಇನ್ನೂ ಏನು ಚರ್ಚೆ ಮಾಡಿಲ್ಲ ಅನ್ಕೊಂಡೆ. ಅಲ್ಲ ಸರ್, ಜನರ ಒಂದು ಆಶಯ ಕೂಡ ಅದೇ ಆಗಿದೆ ಅಥವಾ ನಿಮ್ಮ ಸಮುದಾಯದ ಒಂದು ಆಶಯ, ಸೀರಿಯಸ್ ಆಗಿ ಹೇಳೋದು ನಿಮ್ಮ ಸಮುದಾಯದ ಕೂಡ ಆಶಯ. ಒಂದು ನಾನು ಹೇಳ್ತೀನಿ, ಮೊನ್ನೆ ನಿಮ್ಮ ಬರ್ತಡೇ ಸಭೆಯಲ್ಲಿ ಕೂಡ ಸ್ವಾಮೀಜಿ ಅವರು ಹೇಳಿದ್ರು, ಅದನ್ನು ಮಾರ್ಮಿಕವಾಗಿ ಹೇಳಿದ್ರು. ಸೊ ಈ ರೀತಿಯಾಗಿರುವಾಗ ನೀವು ಸ್ಪರ್ಧೆ ಮಾಡೋದಕ್ಕೆ ಏನು ತಪ್ಪಿದೆ ನೋಡಿ. ಒಂದು ನಾನು ಹೇಳ್ತೀನಿ, ಇಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಯಾರು ನಿಲ್ಲಬೇಕು ಯಾರು ನಿಲ್ಬಾರ್ದು ಕಾಂಗ್ರೆಸ್ ಪಾರ್ಟಿಯಿಂದ ಇನ್ನೂವರೆಗೆ ಪಕ್ಷದೊಳಗೆ ಚರ್ಚೆ ನಡೆದಿಲ್ಲ. ಯಾವುದೇ ರಾಜಕೀಯ ಮುಖಂಡರು, ಕಾಂಗ್ರೆಸ್ಸಿನ ರಾಜಕೀಯ ಮುಖಂಡರು ಹಿರಿಯರು ದಿಲ್ಲಿಯಲ್ಲಿರ್ಬೋದು ಅಥವಾ ರಾಜ್ಯದ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ, ಇಲ್ಲಿ ಯಾರೂ ಅದ್ರ ಬಗ್ಗೆ ನನ್ನ ಜೊತೆ ವೈಯಕ್ತಿಕವಾಗಲಿ ಅಥವಾ ಬೆಂಗಳೂರಿನಲ್ಲಿ ಒಂದು ಗಂಭೀರವಾದಂಥ ಚರ್ಚೆ ಇನ್ನೂ ಪ್ರಾರಂಭ ಆಗಲಿಲ್ಲ. ಇನ್ನೂ ಪ್ರಾರಂಭ ಆಗದೇ ಇದ್ದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಅನಾವಶ್ಯಕ ಅಂತ ಹೇಳ್ತೇನೆ ನಾನು. ಇಲ್ಲಿ ಯಾರು ನಿಲ್ತಾರ ಯಾರು ಬಿಡ್ತಾರ ಅಂಥೇಳಿ. ಇಲ್ಲಿ ಕಾಂಗ್ರೆಸ್ ಗೆಲ್ಲಿಸ್ಬೇಕು, ಅದಕ್ಕೇನು ಕೈ ಜೋಡಿಸ್ಬೇಕು ಆ ಕೆಲಸ ನಾನು ಮಾಡ್ತೀನಿ. ಕಾಂಗ್ರೆಸ್ಸಿನ ಸ್ಟ್ರೆಂಥನ್ ಮಾಡಲಿಕ್ಕೆ, ಕಾಂಗ್ರೆಸ್ಸಿನ ಅಭ್ಯರ್ಥಿ ಯಾರೇ ನಿಂತರೂ ಅವ್ನು ಗೆಲ್ಲಿಸ್ಲಿಕ್ಕೆ ಎಲ್ಲ ಪ್ರಯತ್ನ ನಾನು ಮಾಡ್ತೀನಿ. ಜಗದೀಶ್ ನೋಡಿ, ನಾ ಹಿಂದೂ ಹೇಳೀನಿ, ಇದನ್ನು ಎಷ್ಟು ಸಲ ಹೇಳ್ಬೇಕು ನಾನು. ಇಡೀ ರಾಜ್ಯದಲ್ಲಿ ಈ ಸಲ ಒಳ್ಳೆಯ ರೀತಿಯಾದಂಥ ಪ್ರಾಸ್ಪರ್ಸ್ ಇದೆ ಕಾಂಗ್ರೆಸ್ ಪಾರ್ಟಿ. ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಹೀಗಾಗಿ ನಾ ಕನಿಷ್ಠ ಅವತ್ತು ಕಾಂಗ್ರೆಸ್ಸಿನ ಇಲ್ಲಿ ಒಂದು ಸಭೆ ಆಯಿತು RN ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ. ಅಲ್ಲಿ ಹೇಳಿದೆ 12ರಿಂದ 15 ಸೀಟು ನಿಶ್ಚಿತ ಬರ್ತದೆ. ಅದು 15ರಿಂದ 20 ಸೀಟು ಬರ್ಬೋದು. ಆ 12ರಿಂದ 15 ಸೀಟು ನಿಶ್ಚಿತವಾಗಿ ಬರ್ತದೆ. ಅದರಲ್ಲಿ ಧಾರವಾಡ ಒಂದು ಅಂತ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಅಲ್ಲ ಎಲ್ಲಿ ನಿಲ್ತೀನಂತ ಇಲ್ಲಿ ಹೇಳೀನಿ. ಅಲ್ಲಲ್ಲ ನಾನು ನಿಲ್ತೀನಂತ ಎಲ್ಲಿ ಹೇಳೀನಿ. ಮುಖ್ಯಮಂತ್ರಿಗಳು ಬಂದಾಗ ಏನು ಹೇಳಿದೆ ಗುರ್ತದಿಲ್ಲ ನೀವು. ಐ ಆಮ್ ನಾಟ್ ಆಸ್ಪರೆಂಟ್ ಅಂತ ಹೇಳ್ಬಿಟ್ಟಿನಿ ನಾನು. ಅಲ್ರಿ ಅವ್ರು ಸಿಟಿಂಗ್ MP ಅವ್ರು ನಿಲ್ಲೇಬೇಕಲ್ಲ. ನಿಲ್ಲೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದ ವಿಚಾರ. ಪಕ್ಷ ಬಿಡುವಾಗ ಇದೇ ಮಾತು ಹೇಳಿದ್ರಿ ನೀವು, ನಾವು ಬಿಜೆಪಿ ಬಿಟ್ಟು ನಾವು ಬೇರೆ ಕಡೆ ಹೋಗಲ್ಲ, ಇಲ್ಲೇ ನೋಡ್ತೀನಿ. ನಾ ಬೇರೆ ಕಡೆ ಹೋಗಿಲ್ಲ ಅಂತ ಎಲ್ಲಿ ಹೇಳಿರತ್ತೆ ತೆಗೆದು ನೋಡ್ರಿ ರೆಕಾರ್ಡ್ಸ್. ನಾ ಕಾಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ಮೊದಲಿಂದ. ನಾನು ಓನ್ಲಿ ಕಾಮನ್ ಸ್ಟೇಟ್ಮೆಂಟ್, ಈ ಇಲೆಕ್ಷನ್ದಲ್ಲಿ ಕಾಂಟೆಸ್ಟ್ ಮಾಡೋನೆ. ಕುತೂಹಲ ನಿಟ್ಟು ಲಾಸ್ಟಿಗೆ ನೀವು ನಾವು ನೋಡಿ ನಾವು ಒಂದು ಹೇಳಿದ್ದೀನಿ. ನೋಡಿ ನಾವು ಒಂದೇ ಹೇಳಿದ್ದು ಅವತ್ತಿನ ನೀವೆಲ್ಲ ರೆಕಾರ್ಡ್ಸ್ ತೆಗೆದು ದಾಖಲೆ ತೆಗೆದು ನೋಡ್ರಿ. ನಾ ಈ ಚುನಾವಣೆಯಲ್ಲಿ ಕಾಂಟೆಸ್ಟ್ ಮಾಡ್ತೀನಿ. ಎಟ್ ಎನಿ ಕಾಸ್ಟ್ ನಾ ಕಾಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೇನೆ. ಅಲ್ಲ ಎಲ್ಲ ನೀವು ಹೈಕಮಾಂಡ್ ಆಗಿಬಿಟ್ರಲ್ಲ. ಹೈಕಮಾಂಡ್ ಇನ್ನೂ ಏನು ಚರ್ಚೆ ಮಾಡಿಲ್ಲ ಅನ್ಕೊಂಡೆ. ಅಲ್ಲ ಸರ್, ಜನರ ಒಂದು ಆಶಯ ಕೂಡ ಅದೇ ಆಗಿದೆ ಅಥವಾ ನಿಮ್ಮ ಸಮುದಾಯದ ಒಂದು ಆಶಯ, ಸೀರಿಯಸ್ ಆಗಿ ಹೇಳೋದು ನಿಮ್ಮ ಸಮುದಾಯದ ಕೂಡ ಆಶಯ. ಒಂದು ನಾನು ಹೇಳ್ತೀನಿ, ಮೊನ್ನೆ ನಿಮ್ಮ ಬರ್ತಡೇ ಸಭೆಯಲ್ಲಿ ಕೂಡ ಸ್ವಾಮೀಜಿ ಅವರು ಹೇಳಿದ್ರು, ಅದನ್ನು ಮಾರ್ಮಿಕವಾಗಿ ಹೇಳಿದ್ರು. ಸೊ ಈ ರೀತಿಯಾಗಿರುವಾಗ ನೀವು ಸ್ಪರ್ಧೆ ಮಾಡೋದಕ್ಕೆ ಏನು ತಪ್ಪಿದೆ ನೋಡಿ. ಒಂದು ನಾನು ಹೇಳ್ತೀನಿ, ಇಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಯಾರು ನಿಲ್ಲಬೇಕು ಯಾರು ನಿಲ್ಬಾರ್ದು ಕಾಂಗ್ರೆಸ್ ಪಾರ್ಟಿಯಿಂದ ಇನ್ನೂವರೆಗೆ ಪಕ್ಷದೊಳಗೆ ಚರ್ಚೆ ನಡೆದಿಲ್ಲ. ಯಾವುದೇ ರಾಜಕೀಯ ಮುಖಂಡರು, ಕಾಂಗ್ರೆಸ್ಸಿನ ರಾಜಕೀಯ ಮುಖಂಡರು ಹಿರಿಯರು ದಿಲ್ಲಿಯಲ್ಲಿರ್ಬೋದು ಅಥವಾ ರಾಜ್ಯದ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ, ಇಲ್ಲಿ ಯಾರೂ ಅದ್ರ ಬಗ್ಗೆ ನನ್ನ ಜೊತೆ ವೈಯಕ್ತಿಕವಾಗಲಿ ಅಥವಾ ಬೆಂಗಳೂರಿನಲ್ಲಿ ಒಂದು ಗಂಭೀರವಾದಂಥ ಚರ್ಚೆ ಇನ್ನೂ ಪ್ರಾರಂಭ ಆಗಲಿಲ್ಲ. ಇನ್ನೂ ಪ್ರಾರಂಭ ಆಗದೇ ಇದ್ದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಅನಾವಶ್ಯಕ ಅಂತ ಹೇಳ್ತೇನೆ ನಾನು. ಇಲ್ಲಿ ಯಾರು ನಿಲ್ತಾರ ಯಾರು ಬಿಡ್ತಾರ ಅಂಥೇಳಿ. ಇಲ್ಲಿ ಕಾಂಗ್ರೆಸ್ ಗೆಲ್ಲಿಸ್ಬೇಕು, ಅದಕ್ಕೇನು ಕೈ ಜೋಡಿಸ್ಬೇಕು ಆ ಕೆಲಸ ನಾನು ಮಾಡ್ತೀನಿ. ಕಾಂಗ್ರೆಸ್ಸಿನ ಸ್ಟ್ರೆಂಥನ್ ಮಾಡಲಿಕ್ಕೆ, ಕಾಂಗ್ರೆಸ್ಸಿನ ಅಭ್ಯರ್ಥಿ
ಯಾರೇ ನಿಂತರೂ ಅವ್ನು ಗೆಲ್ಲಿಸ್ಲಿಕ್ಕೆ ಎಲ್ಲ ಪ್ರಯತ್ನ ನಾನು ಮಾಡ್ತೀನಿ ಜಗದೀಶ್. ಈ ಬಾರಿ ಗೆಲ್ಲಬಹುದು ಕಾಂಗ್ರೆಸ್ ಧಾರವಾಡ. ನೋಡಿ, ನಾ ಹಿಂದೂ ಹೇಳೀನಿ, ಇದನ್ನು ಎಷ್ಟು ಸಲ ಹೇಳ್ಬೇಕು ನಾನು. ಇಡೀ ರಾಜ್ಯದಲ್ಲಿ ಈ ಸಲ ಒಳ್ಳೆಯ ರೀತಿಯಾದಂಥ ಪ್ರಾಸ್ಪರ್ಸ್ ಇದೆ ಕಾಂಗ್ರೆಸ್ ಪಾರ್ಟಿ. ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಹೀಗಾಗಿ ನಾ ಕನಿಷ್ಠ ಅವತ್ತು ಕಾಂಗ್ರೆಸ್ಸಿನ ಇಲ್ಲಿ ಒಂದು ಸಭೆ ಆಯಿತು RN ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ. ಅಲ್ಲಿ ಹೇಳಿದೆ 12ರಿಂದ 15 ಸೀಟು ನಿಶ್ಚಿತ ಬರ್ತದೆ. ಅದು 15ರಿಂದ 20 ಸೀಟು ಬರ್ಬೋದು. ಆ 12ರಿಂದ 15 ಸೀಟು ನಿಶ್ಚಿತವಾಗಿ ಬರ್ತದೆ. ಅದರಲ್ಲಿ ಧಾರವಾಡ ಒಂದು ಅಂತ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಅಲ್ಲ, ಎಲ್ಲಿ ನಿಲ್ತೀನಂತ ಇಲ್ಲಿ ಹೇಳೀನಿ. ಅಲ್ಲಲ್ಲ, ನಾನು ನಿಲ್ತೀನಂತ ಎಲ್ಲಿ ಹೇಳೀನಿ. ಮುಖ್ಯಮಂತ್ರಿಗಳು ಬಂದಾಗ ಏನು ಹೇಳಿದೆ ಗುರ್ತದಿಲ್ಲ ನೀವು. ನಾ ಆಮ್ ನಾಟ್ ಆಸ್ಪರೆಂಟ್ ಅಂತ ಹೇಳ್ಬಿಟ್ಟಿನಿ ನಾನು. ಅಲ್ರಿ, ಅವ್ರು ಸಿಟ್ಟಿಂಗ್ MP, ಅವ್ರು ನಿಲ್ಲೇಬೇಕಲ್ಲ. ನಿಲ್ಲೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದ ವಿಚಾರ. ಸರ್, ಪಕ್ಷ ಬಿಡುವಾಗ ಇದೇ ಮಾತು ಹೇಳಿದ್ರಿ ನೀವು, ನಾವು BJP ಬಿಟ್ಟು ನಾವು ಬೇರೆ ಕಡೆ ಹೋಗಲ್ಲ, ಇಲ್ಲೇ ನೋಡ್ತೀನಿ. ನಾ ಬೇರೆ ಕಡೆ ಹೋಗಿಲ್ಲ ಅಂತ ಎಲ್ಲಿ ಹೇಳಿದ ತೆಗೆದು ನೋಡ್ರಿ ರೆಕಾರ್ಡ್ಸ್. ನಾ ಕಾಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ಮೊದಲಿಂದ. ನಾನು ಓನ್ಲಿ ಕಾಮನ್ ಸ್ಟೇಟ್ಮೆಂಟ್, ಈ ಇಲೆಕ್ಷನ್ದಲ್ಲಿ ಕಾಂಟೆಸ್ಟ್ ಮಾಡೋನೆ. ಕುತೂಹಲ ನಿಟ್ಟು ಲಾಸ್ಟಿಗೆ ನೀವು ನೋಡಿ, ನಾವು ಒಂದು ಹೇಳಿದ್ದೀನಿ. ಹಂಗೆ ಆಗುತ್ತೆ ಅಂತ ನೋಡಿ, ನಾ ಒಂದು ಹೇಳಿದ್ದು ಅವತ್ತಿನ ನೀವೆಲ್ಲ ರೆಕಾರ್ಡ್ಸ್ ತೆಗೆದು ದಾಖಲೆ ತೆಗೆದು ನೋಡ್ರಿ. ನಾ ಈ ಚುನಾವಣೆಯಲ್ಲಿ ಕಾಂಟೆಸ್ಟ್ ಮಾಡ್ತೀನಿ. ಎಟ್ ಎನಿ ಕಾಸ್ಟ್ ನಾ ಕಾಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೇನೆ. ಸರಿ, ಈಗ ನಿಮ್ಮನ್ನೇ ಸ್ಪರ್ಧೆ ಮಾಡ್ತಂತ ಹೇಳಿದ್ರೆ ಹೈಕಮಾಂಡ್ ನಿಮ್ಮನ್ನೇ ಸ್ಪರ್ಧೆ ಅಲ್ಲ, ಎಲ್ಲ ನೀವು ಹೈಕಮಾಂಡ್ ಆಗಿಬಿಟ್ರಲ್ಲ. ಹೈಕಮಾಂಡ್ ಇನ್ನೂ ಏನು ಚರ್ಚೆ ಮಾಡಿಲ್ಲ ಅನ್ಕೊಂಡೆ. ಅಲ್ಲ ಸರ್, ಜನರ ಒಂದು ಆಶಯ ಕೂಡ ಅದೇ ಆಗಿದೆ ಅಥವಾ ನಿಮ್ಮ ಸಮುದಾಯದ ಒಂದು ಆಸೆ. ಸೀರಿಯಸ್ ಆಗಿ ಹೇಳೋದು, ನಿಮ್ಮ ಸಮುದಾಯದ ಕೂಡ ಆಸೆ ಆಗಿದೆ. ಒಂದು ನಾನು ಹೇಳ್ತೀನಿ, ಮೊನ್ನೆ ನಿಮ್ಮ ಬರ್ತಡೇ ಸಭೆಯಲ್ಲಿ ಕೂಡ ಸ್ವಾಮೀಜಿ ಅವರು ಹೇಳಿದ್ರು, ಅದನ್ನ ಮಾರ್ಮಿಕವಾಗಿ ಹೇಳಿದ್ರು. ಸೊ ಈ ರೀತಿಯಾಗಿರುವಾಗ ನೀವು ಸ್ಪರ್ಧೆ ಮಾಡೋದಕ್ಕೆ ಏನು ತಪ್ಪಿದೆ ಅಂತ ನೋಡಿ. ಒಂದು ನಾನು ಹೇಳ್ತೀನಿ, ಇಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಯಾರು ನಿಲ್ಲಬೇಕು ಯಾರು ನಿಲ್ಬಾರ್ದು ಕಾಂಗ್ರೆಸ್ ಪಾರ್ಟಿಯಿಂದ ಇನ್ನೂವರೆಗೆ ಪಕ್ಷದೊಳಗೆ ಚರ್ಚೆ ನಡೆದಿಲ್ಲ. ಯಾವುದೇ ರಾಜಕೀಯ ಮುಖಂಡರು, ಕಾಂಗ್ರೆಸ್ಸಿನ ರಾಜಕೀಯ ಮುಖಂಡರು, ಹಿರಿಯರು ದಿಲ್ಲಿಯಲ್ಲಿರ್ಬೋದು ಅಥವಾ ರಾಜ್ಯದ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ, ಇಲ್ಲಿ ಯಾರೂ ಅದ್ರ ಬಗ್ಗೆ ನನ್ನ ಜೊತೆ ವೈಯಕ್ತಿಕವಾಗಲಿ ಅಥವಾ ಬೆಂಗಳೂರಲ್ಲಿ ಒಂದು ಗಂಭೀರವಾದಂಥ ಚರ್ಚೆ ಇನ್ನೂ ಪ್ರಾರಂಭ ಆಗಲಿಲ್ಲ. ಇನ್ನೂ ಪ್ರಾರಂಭ ಆಗದೇ ಇದ್ದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಅನಾವಶ್ಯಕ ಅಂತ ಹೇಳ್ತೇನೆ ನಾನು. ಇಲ್ಲಿ ಯಾರು ನಿಲ್ತಾರ ಯಾರು ಬಿಡ್ತಾರ ಅಂಥೇಳಿ. ಇಲ್ಲಿ ಕಾಂಗ್ರೆಸ್ ಗೆಲ್ಲಿಸ್ಬೇಕು, ಅದಕ್ಕೇನು ಕೈ ಜೋಡಿಸ್ಬೇಕು, ಆ ಕೆಲಸ ನಾನು ಮಾಡ್ತೀನಿ. ಕಾಂಗ್ರೆಸ್ಸಿನ ಸ್ಟ್ರೆಂಥನ್ ಮಾಡಲಿಕ್ಕೆ, ಕಾಂಗ್ರೆಸ್ಸಿನ ಅಭ್ಯರ್ಥಿ ಯಾರೇ ನಿಂತರೂ ಅವ್ನು ಗೆಲ್ಲಿಸ್ಲಿಕ್ಕೆ ಎಲ್ಲ ಪ್ರಯತ್ನ ನಾನು ಮಾಡ್ತೀನಿ ಜಗದೀಶ್. ಈ ಬಾರಿ ಗೆಲ್ಲಬಹುದು ಕಾಂಗ್ರೆಸ್ ಧಾರವಾಡ. ನೋಡಿ, ನಾ ಹಿಂದೂ ಹೇಳೀನಿ, ಇದನ್ನು ಎಷ್ಟು ಸಲ ಹೇಳ್ಬೇಕು ನಾನು. ಇಡೀ ರಾಜ್ಯದಲ್ಲಿ ಈ ಸಲ ಒಳ್ಳೆಯ ರೀತಿಯಾದಂಥ ಪ್ರಾಸ್ಪರ್ಸ್ ಇದೆ ಕಾಂಗ್ರೆಸ್ ಪಾರ್ಟಿ. ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಹೀಗಾಗಿ ನಾ ಕನಿಷ್ಠ ಅವತ್ತು ಕಾಂಗ್ರೆಸ್ಸಿನ ಇಲ್ಲಿ ಒಂದು ಸಭೆ ಆಯಿತು RN ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ. ಅಲ್ಲಿ ಹೇಳಿದೆ 12ರಿಂದ 15 ಸೀಟು ನಿಶ್ಚಿತ ಬರ್ತದೆ. ಅದು 15ರಿಂದ 20 ಸೀಟು ಬರ್ಬೋದು. ಆ 12ರಿಂದ 15 ಸೀಟು ನಿಶ್ಚಿತವಾಗಿ ಬರ್ತದೆ. ಅದರಲ್ಲಿ ಧಾರವಾಡ ಒಂದು ಅಂತ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.